ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಖಂಡಿತ ಕನ್ನಡ ಚಿತ್ರರಂಗದ ಹೆಸರಾಂತ ಹಿರಿಯ ಖಳನಟ, ಪ್ರತಿ ಖಳನಾಯಕ, ವಿಲನ್ ಆಫ್ ವಿಲನ್ಸ್ ಎಂದೇ ಖ್ಯಾತರಾಗಿದ್ದ ವಜ್ರಮುನಿ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೆಳಗೆ ನೀಡಲಾಗಿದೆ. ವಜ್ರಮುನಿ. ಕನ್ನಡದ ಪ್ರತಿ ಖಳನಾಯಕ ವಜ್ರಮುನಿ. ವಜ್ರಮುನಿ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 4 ದಶಕಗಳ ಕಾಲ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ಅಪ್ರತಿಮ ಖಳನಾಯಕ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ. ಅವರ ಅಭಿನಯವು ತೀವ್ರತೆ, ಧ್ವನಿ ಮತ್ತು ಸಂಭಾಷಣೆ ಹೇಳುವ ವಿಶಿಷ್ಟ ಶೈಲಿಯಿಂದ ಗುರುತಿಸಲ್ಪಡುತ್ತಿತ್ತು. ಬಾಲ್ಯ ಮತ್ತು ಆರಂಭಿಕ ಜೀವನ, ಅರ್ಲಿ ಲೈಫ್. ಪೂರ್ಣ ಹೆಸರು ವಜ್ರಪ್ಪ. ಜನನ 1944. ನಿಖರ ದಿನಾಂಕ ಅಲಭ್ಯ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ. ಹಿನ್ನೆಲೆ: ವಜ್ರಪ್ಪ ಅವರು ಬಡ ಕುಟುಂಬದಿಂದ ಬಂದವರು. ಅವರಿಗೆ ಸಣ್ಣ ವಯಸ್ಸಿನಲ್ಲೇ ನಟನೆಯ ಬಗ್ಗೆ ಅಪಾರ ಆಸಕ್ತಿ ಇತ್ತು. ರಂಗಭೂಮಿ ಜೀವನ, ಥಿಯಾಟ್ರಿಕಲ್ ಕೆರಿಯರ್. ಸಿನಿಮಾಗೆ ಬರುವ ಮುನ್ನ ವಜ್ರಪ್ಪ ಅವರು ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದರು. ನಾಟಕಗಳಲ್ಲಿ ಅವರು ಪ್ರಧಾನವಾಗಿ ವಿಲನ್ ಪಾತ್ರಗಳನ್ನೇ ನಿರ್ವಹಿಸುತ್ತಿದ್ದರು. ಅವರ ದೃಢಕಾಯ ಮತ್ತು ಗಡಸು ಧ್ವನಿಯು ರಂಗಭೂಮಿಯ ವಿಲನ್ ಪಾತ್ರಗಳಿಗೆ ಸೂಕ್ತವಾಗಿತ್ತು. ಅವರ ನಾಟಕೀಯ ಅಭಿನಯದಿಂದಾಗಿ ಅವರು ರಂಗಭೂಮಿಯಲ್ಲೇ ವಜ್ರಮುನಿ ಎಂಬ ಹೆಸರನ್ನು ಪಡೆದರು. ಚಿತ್ರರಂಗಕ್ಕೆ ಪ್ರವೇಶ ಮತ್ತು ಜನಪ್ರಿಯತೆ. ಎಂಟ್ರಿ ಅಂಡ್ ರೈಸ್ ಇನ್ ಸಿನಿಮಾ. ಮೊದಲ ಸಿನಿಮಾ 1960ರ ದಶಕದ ಕೊನೆಯಲ್ಲಿ ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿದರು. ನಿರ್ದೇಶಕ ಸಿದ್ದಲಿಂಗಯ್ಯ ಅವರ ಚಿತ್ರಗಳಾದ ಬಂಗಾರದ ಮನುಷ್ಯ 1972 ಮತ್ತು ಭೂತಯ್ಯನ ಮಗ ಅಯ್ಯು 1974 ಚಿತ್ರಗಳು ವಜ್ರಮುನಿ ಅವರ ವೃತ್ತಿಜೀವನಕ್ಕೆ ದೊಡ್ಡ ತಿರುವು ನೀಡಿದವು. ಖಳನಾಯಕನಾಗಿ ಗುರುತು. ಡಾ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಪ್ರಮುಖ ಖಳನಾಯಕನಾಗಿ ನಟಿಸಿದರು. ಇವರಿಬ್ಬರ ಕಾಂಬಿನೇಷನ್ ಕನ್ನಡ ಚಿತ್ರರಂಗದಲ್ಲಿ ಬಹಳ ಜನಪ್ರಿಯವಾಗಿತ್ತು. ಶಂಕರ್ ನಾಗ್, ವಿಷ್ಣುವರ್ಧನ್, ಅಂಬರೀಶ್, ಅನಂತ್ ನಾಗ್ ಸೇರಿದಂತೆ ಆ ಕಾಲದ ಬಹುತೇಕ ಎಲ್ಲಾ ಪ್ರಮುಖ ನಾಯಕರ ಎದುರು ಖಳನಾಯಕನ ಪಾತ್ರ ನಿರ್ವಹಿಸಿದ್ದಾರೆ. ಪಾತ್ರಗಳ ವೈಶಿಷ್ಟ್ಯ: ಅವರು ಹೆಚ್ಚಾಗಿ ಜಮೀನ್ದಾರ, ರಾಜಕಾರಣಿ, ಭೂಗತ ಡಾನ್, ಕ್ರೂರ ಮತ್ತು ಪ್ರತಿಷ್ಠಿತ ವ್ಯಕ್ತಿಯ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ವೃತ್ತಿ ಜೀವನದ ಪ್ರಮುಖ ಹಂತಗಳು, ಕೆರಿಯರ್ ಹೈಲೈಟ್ಸ್. ಬಂಗಾರದ ಮನುಷ್ಯ 1972. ಈ ಚಿತ್ರದಲ್ಲಿ ಅವರ ಪಾತ್ರವು ಮನೆಮಾತಾಗಿತ್ತು. ಗಂಧದ ಗುಡಿ 1973. ಅರಣ್ಯದ ಕಳ್ಳಸಾಗಣೆದಾರನ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ಎದುರು ನಟಿಸಿದ್ದು ಪ್ರಸಿದ್ಧವಾಯಿತು. ಭೂತಯ್ಯನ ಮಗ ಅಯ್ಯು 1974. ಈ ಚಿತ್ರದಲ್ಲಿನ ಅವರ ಪಾತ್ರಕ್ಕಾಗಿ ಉತ್ತಮ ಪ್ರತಿಕ್ರಿಯೆಗಳು ಬಂದವು. ಕಿಟ್ಟು ಪುಟ್ಟು, ಹಾಲು ಜೇನು, ಚಕ್ರವ್ಯೂಹ, ಪರ್ವ, ಸತ್ಯ ಹರಿಶ್ಚಂದ್ರ ಮುಂತಾದ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ಅವರು ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಒಂದು ಹಂತದಲ್ಲಿ ಪ್ರೇಕ್ಷಕರು ಅವರ ಕ್ರೂರ ಅಭಿನಯದಿಂದಾಗಿ ಅವರನ್ನು ನಿಜ ಜೀವನದಲ್ಲೂ ಖಳನಾಯಕನೆಂದೇ ಭಾವಿಸಿದ್ದರು ಎನ್ನಲಾಗುತ್ತದೆ. ವೈಯಕ್ತಿಕ ಜೀವನ ಮತ್ತು ಅನಾರೋಗ್ಯ. ಪರ್ಸನಲ್ ಲೈಫ್ ಅಂಡ್ ಇಲ್ನೆಸ್. ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ವಜ್ರಮುನಿ ಅವರು ಮದ್ಯಪಾನ ಮತ್ತು ಧೂಮಪಾನದ ಚಟಕ್ಕೆ ಬಲಿಯಾದರು. ಇದು ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತು. ಅವರು ನಂತರದ ದಿನಗಳಲ್ಲಿ ಕಿಡ್ನಿ ಸಮಸ್ಯೆ, ಮೂತ್ರಪಿಂಡದ ತೊಂದರೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಕೊನೆಯ ದಿನಗಳು ಮತ್ತು ನಿಧನ. ಫೈನಲ್ ಡೇಸ್ ಅಂಡ್ ಡಿಮೈಸ್. ಆರೋಗ್ಯದ ಕಾರಣಗಳಿಂದಾಗಿ ಅವರ ಚಿತ್ರಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿತು. ತಮ್ಮ ಕೊನೆಯ ದಿನಗಳಲ್ಲಿ ವಜ್ರಮುನಿ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ನಿಧನ 2006 ಜನವರಿ 5 ಬಹು ಅಂಗಾಂಗ ವೈಫಲ್ಯದ ಮಲ್ಟಿ ಆರ್ಗನ್ ಫೇಲಿಯರ್ ಕಾರಣದಿಂದಾಗಿ ಅವರು ಇಹಲೋಕ ತ್ಯಜಿಸಿದರು. ಅವರಿಗೆ ಸುಮಾರು 62 ವರ್ಷ ವಯಸ್ಸಾಗಿತ್ತು. ಗೌರವ ಮತ್ತು ಪರಂಪರೆ, ಲೆಗಸಿ. ವಜ್ರಮುನಿ ಅವರ ನಿಧನವು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟವಾಗಿತ್ತು. ಇಂದಿಗೂ ಕನ್ನಡ ಸಿನಿಮಾದ ವಿಲನ್ಗಳ ಕುರಿತು ಮಾತನಾಡುವಾಗ ವಜ್ರಮುನಿ ಅವರ ಅಭಿನಯ ಮತ್ತು ಖಳನಾಯಕ ಶೈಲಿ ಒಂದು ಮಾನದಂಡವಾಗಿ ಉಳಿದಿದೆ. ಅವರು ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕನ ಪಾತ್ರಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದ ಕಲಾವಿದರಾಗಿದ್ದಾರೆ. ವಜ್ರಮುನಿ ಅವರ ಜೀವನವು ಬಡತನದಿಂದ ಬಂದು ಕೇವಲ ತಮ್ಮ ಪ್ರತಿಭೆಯ ಮೂಲಕ ಚಿತ್ರರಂಗದಲ್ಲಿ ಉತ್ತುಂಗಕ್ಕೇರಿದ ಮತ್ತು ತಮ್ಮ ಪಾತ್ರಗಳ ಮೂಲಕ ಅಜರಾಮರಾದ ಒಬ್ಬ ಮಹಾನ್ ಕಲಾವಿದನ ಕಥೆಯಾಗಿದೆ.